ಸೂರ್ಯನ ಶಿಕಾರಿಗೆ ಬತ್ತಿದ ಬೋರ್ವೆಲ್. ಧಾರವಾಡದಲ್ಲಿ ಹನಿ ನೀರಿಗೂ ಪರದಾಟ. ಸೂರ್ಯದೇವನ ಉರಿಗಣ್ಣು ಧಾರವಾಡ ಜಿಲ್ಲೆಯೂ ಸೇರಿದಂತೆ ಇಡೀ ಕರುನಾಡನ್ನೇ ಕಾದ ಕಾವಲಿಯಂತಾಗಿ ಮಾಡಿದೆ. ಧಾರವಾಡ ಜಿಲ್ಲೆಯಲ್ಲೂ ಕೂಡ ಭೀಕರ ಬರಗಾಲ ಎದುರಾಗಿದೆ. ಧಾರವಾಡ ತಾಲೂಕಿನ ಮುಗುಳಿ ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಬಿಸಿಲಿನ ತಾಪಮಾನ ಹೆಚ್ಚಾದಂತೆ ಮುಗುಳಿ ಗ್ರಾಮದಲ್ಲಿ ಅಂತರ್ಜಲ ಮಟ್ಟ ಕುಸಿತ ಹೋಗ್ತಾ ಇದೆ. ಇದರಿಂದಾಗಿ ಗ್ರಾಮಕ್ಕೆ ನೀರು ಪೂರೈಸುವಂತಹ ಬೋರ್ವೆಲ್ನಲ್ಲಿ ಇದೀಗ ನೀರಿನ ಮಟ್ಟ ಕಡಿಮೆಯಾಗಿದೆ. ಗ್ರಾಮದಲ್ಲಿ ಅಂತರ್ಜಲ ಮಟ್ಟ ಪಾತಾಳ ಸೇರಿದ್ದು ಕೊಳವೆ ಬಾವಿಯಿಂದ ನೀರು ಬರಲೋ ಬೇಡುವಂತಿದೆ. ಇಡೀ ಊರಿಗೆ ನೀರಿನ ಮೂಲವಾಗಿರುವಂತಹ ಕೊಳವೆ ಬಾವಿಯೇ ಖಾಲಿಯಾಗೋ ಲಕ್ಷಣ ತೋರ್ತಾ ಇದೆ. ವಿಧಿಯಿಲ್ಲದೆ ಜನರು ಗಂಟೆಗಟ್ಟಲೆ ಪಾಳಿ ಹಚ್ಚಿ ನೀರು ಹಿಡಿದಿದ್ದಾರೆ. ಬೇಸಿಗೆ ಆರಂಭ ಆಗ್ತಾ ಇದ್ದಂತೆ ಗ್ರಾಮದಲ್ಲಿನ 2 ಬೋರ್ವೆಲ್ ಏಕಕಾಲಕ್ಕೆ ಬತ್ತಿ ಹೋಗಿವೆಯಂತೆ. ಹೀಗಾಗಿ ಗ್ರಾಮಕ್ಕೆ ನೀರಿನ ಸಮಸ್ಯೆ ಶುರುವಾಗಿದೆ. ಕಳೆದ 1 ತಿಂಗಳಿನಿಂದ ಗ್ರಾಮಸ್ಥರು ನೀರಿಗಾಗಿ ನಿತ್ಯ ನರಕಯಾತನೆ ಅನುಭವಿಸ್ತಾ ಇದ್ದಾರೆ. ಮನೆಯ ಕೆಲಸವನ್ನು ಬಿಟ್ಟು ನೀರು ಹಿಡಿಯುವ ಕಾಯಕವನ್ನು ಮಾಡುತ್ತಿದ್ದಾರೆ. ಜನರು ಗಂಟೆಗಟ್ಟಲೆ ಕಾದ್ರೂ ಕೂಡ ನೀರಿನ ಪಾಳಿ ಸಿಗ್ತಿಲ್ವಂತೆ. ಆದರೂ ಕೂಡ ಅನಿವಾರ್ಯವಾಗಿ ಬೋರ್ವೆಲ್ ಮುಂದೆ ನಿಲ್ಲಬೇಕಾದಂತಹ ಸ್ಥಿತಿ ಎದುರಾಗಿದೆ. ಗ್ರಾಮಕ್ಕೆ ಟ್ಯಾಂಕರ್ ಮೂಲಕವಾದರೂ ಅಧಿಕಾರಿಗಳು ನೀರನ್ನು ಪೂರೈಸಬೇಕಾಗಿತ್ತು. ಈವರೆಗೂ ಯಾವೊಬ್ಬ ಅಧಿಕಾರಿಯೂ ಕೂಡ ಈ ಗ್ರಾಮದ ಜನರ ಗೋಳನ್ನು ಕೇಳಿಲ್ಲ. ಕನಿಷ್ಠ ಪಕ್ಷ ಗ್ರಾಮಕ್ಕೆ ಭೇಟಿಯೂ ಕೂಡ ನೀಡಿ ಅಲ್ಲಿನ ಸಮಸ್ಯೆ ಏನು ಅಂತ ಕೇಳಲ್ಲವೆಂಬುದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. ನೀರಿನ ಸಮಸ್ಯೆ ಆಗಿರುವುದೇ ನಮ್ದು ಈಗ 1 ತಿಂಗಳದೊಳಗೆ. ಇಲ್ಲಾಂದ್ರೆ ನಮಗೆ ನೀರಿನ ಸಮಸ್ಯೆ ಅಂತೂ ಇರಾಕಿಲ್ಲ. ಯಾಕಂದ್ರೆ ಇದ್ದು ಬೋರ್ 2 ಬೋರ್ ಚಲೋ ಇದ್ದು ಅವ ಸ್ವಲ್ಪ ಬತ್ತಿದ್ದಾವ. ಅದನ್ನ ಬಿಟ್ಟರೆ ನೀರಿಂದ ಇರಾಕಿಲ್ಲ. ಇವಾಗ ಏನೈತಿ ಮಾನ್ಯ ಶಾಸಕರ ಗಮನಕ್ಕೆ ತಂದೇವೆ. ಇಮಿಡಿಯೇಟ್ಲಿ ಇದನ್ನು ನೀರಿನ